ಟು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಿಂದ ನಾನು ಸಂಜು ಅರ್ಬವಿ. ಇವತ್ತು ನಿಮ್ಮೂರಿನ ಬುಲೆಟಿನ್ ಅಲ್ಲಿ ನಾನು ತಂದಿರುವಂತಹ ಸುದ್ದಿ ದನ ಕರುಗಳಿಗೆ ಮೇವಿನ ಕೊರತೆ ಉಂಟಾಗಿರುವಂತದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ರೈತರು ತೊಂದರೆ ಅನುಭವಿಸ್ತಾ ಇರುವಂತಹ ಸ್ಟೋರಿಯನ್ನ ಇವತ್ತು ನಾನು ನಿಮ್ಮೂರಿನ ಒಂದು ಬುಲೆಟಿನ್ ಅಲ್ಲಿ ತಂದಿರುವಂತದ್ದು. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೂ ಸಹ ಬೇಸಿಗೆಯ ತಾಪಮಾನ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಬೇಸಿಗೆಯ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡಿದು 32 ಡಿಗ್ರಿ ಸೆಲ್ಸಿಯಸ್ ವರೆಗೂ ಸಹ ತಾಪಮಾನ ಏರಿಕೆ ಆಗ್ತಾ ಇರುವಂತದ್ದು. ಹೀಗಾಗಿ ದನ ಕರುಗಳಿಗೆ ಮೇವಿನ ಅಭಾವ ಸೃಷ್ಟಿಯಾಗಿರುವಂತದ್ದು. ಅಂತಂದ್ರೇನು, ಈ ಹಿಂದೆಯೂ ಸಹ ಪ್ರವಾಹ ಬಂದಂತ ಸಂದರ್ಭದಲ್ಲೂ ಸಹ ಪ್ರತಿ ವರ್ಷ ಏನು ರೈತರು ಬೆಳೆಯನ್ನ ಬೆಳಿತಿದ್ರು, ಮೆಕ್ಕೆಜೋಳ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಹೀಗೆ ಕೆಲವೊಂದಿಷ್ಟು ಏನ್ ದನ ಕರುಗಳಿಗೆ ಏನು ಹಾಕ್ತಕ್ಕಂತಹ ಮೇವನ್ನ ಏನ್ ಬೆಳಿತಾ ಇದ್ರು ಅದು ಸಹ ತೊಂದರೆಯಾಗಿ ಪೂರಕವಾದಂತಹ ಮೇವನ್ನ ಬೆಳೆಯೋದಕ್ಕೆ ಸಹ ಸಮಸ್ಯೆ ಆಗಿರುವಂತದ್ದು. ಹೀಗಾಗಿ ಏನು ಬೇಸಿಗೆಯ ತಾಪಮಾನ ಹೆಚ್ಚಿಗೆ ಆಗಿರುವುದರಿಂದ ದನ ಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಿಂದ ಹಿಡಿದು ಮೇವಿನ ಸಮಸ್ಯೆವರೆಗೂ ಅತಿಯಾದಂತಹ ಸಮಸ್ಯೆ ಉಂಟಾಗಿರುವಂತದ್ದು. ಹೀಗಾಗಿ ಇಲ್ಲಿರ್ತಕ್ಕಂತಹ ರೈತರು ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನೀವು ನಮಗೆ ಮೇವಿನ ಬ್ಯಾಂಕ್ ಅನ್ನ ಅಲ್ಲಲ್ಲಿ ಮೇವಿನ ಬ್ಯಾಂಕ್ ಅನ್ನ ತೆರೆಯಿರಿ, ಅದರ ಒಂದು ಮೇವಿನ ಬ್ಯಾಂಕ್ ಅನ್ನ ತೆರೆಯೋದ್ರಿಂದ ನಮಗೆ ಅನುಕೂಲಗಳಾಗತ್ತೆ ಅಂತಂದ್ರೆ, ಈಗೇನು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೈನುಗಾರಿಕೆಯನ್ನ ನೆಚ್ಕೊಂಡಿರ್ತಕ್ಕಂತಹ ಕುಟುಂಬಗಳು ನಮಗೆ ಸರ್ವೇ ಸಾಮಾನ್ಯವಾಗಿ ನೋಡೋದಕ್ಕೆ ಸಿಗ್ತವೆ. ಹೀಗಾಗಿ ಎಮ್ಮೆಗಳಾಗಿರ್ಬೋದು, ಅದೇ ರೀತಿಯಾದಂತಹ ಆಕಳಗಳಾಗಿರ್ಬೋದು, ಹಾಲನ್ನ ನೀಡೋದಕ್ಕೆ ಅವಕ್ಕೆ ಪೂರಕವಾದಂತಹ ಮೇವಿನ ಅಗತ್ಯ ಬಹಳ ಇರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮೇವಿನ ಅಭಾವ ಸೃಷ್ಟಿಯಾಗಿರೋದ್ರಿಂದ ಇಲ್ಲಿರ್ತಕ್ಕಂತಹ ರೈತರು ಪರದಾಡುವಂತಹ ಪರಿಸ್ಥಿತಿಯೂ ಸಹ ನಿರ್ಮಾಣವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಅಂತಂದ್ರೇನು, ಏಪ್ರಿಲ್ 29ರಿಂದ ಹಿಡಿದು ಮೇ 12ನೇ ತಾರೀಕುವರೆಗೂ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಅತಿಯಾದ ಬಿಸಿಲಿನ ತಾಪಮಾನ ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ಲವನ್ನು ಸಹ ಬಹಳ ಸೂಕ್ಷ್ಮದಿಂದ ನೀವು ಮಾಡ್ಬೇಕಂತ ಹೇಳಿರುವಂತದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಏನು ಬೇಸಿಲಿನ ತಾಪಮಾನ ಸಹ ಹೆಚ್ಚಾಗ್ತಾ ಇರುವಂತದ್ದು, ದನ ಕರುಗಳಿಗೆ ಅತಿಯಾದಂತಹ ತೊಂದರೆ ಆಗ್ತಾ ಇದೆ. ಹೀಗಾಗಿ ಮೇವಿನ ಸಮಸ್ಯೆಯಿಂದಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು, ದನ ಕರುಗಳು ಸಾಯುವ ಸ್ಥಿತಿಗೂ ಸಹ ಹೋಗುವಂತಹ ಮಟ್ಟಿಗೂ ಮೇವಿನ ಅಭಾವ ಸೃಷ್ಟಿಯಾಗಿರುವಂತದ್ದು. ಕಳೆದ ಬಾರಿ ಅತಿಯಾದ ಮಳೆಯಿಂದಾಗಿ ಒಂದ್ ಕಡೆ ಮೇವಿನ ಕೊರತೆ ಉಂಟಾದರೆ, ಈ ಬಾರಿ ಅತಿಯಾದ ಬಿಸಿಲಿನಿಂದಾಗಿ ಸರಿಯಾದ ಅಂದ್ರೆ ಅವುಗಳಿಗೆ ನೀರು ಹಾಯಿಸೋದಕ್ಕೂ ಸಹ ಸರಿಯಾದಂತಹ ನೀರಿಲ್ಲ. ಕುಡಿಯೋದಕ್ಕೆ ಇಲ್ಲಿ ಜನಗಳಿಗೆ ಕುಡಿಯೋದಕ್ಕೆ ತೊಂದರೆ ಆಗಿರುವಂತಹ ಸಂದರ್ಭದಲ್ಲಿ ನಾವು ಬೆಳೆಗಳನ್ನ ಬೆಳೆದು ದನ ಕರುಗಳಿಗೆ ಹೇಗೆ ಹಾಕಬೇಕು ಎನ್ನುವಂತಹ ಪ್ರಶ್ನೆಯೂ ಸಹ ಇಲ್ಲಿರ್ತಕ್ಕಂತಹ ರೈತರಲ್ಲಿ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಏನು, ಈ ಭಾಗದ ರೈತರು ಆಗ್ರಹ ಮಾಡ್ತಾ ಇರುವಂತದ್ದು, ಆದಷ್ಟು ಬೇಗ ತಾಲೂಕು ಆಡಳಿತ ಮೇವಿನ ಬ್ಯಾಂಕ್ ಅನ್ನ ತೆರೆದು ನಮಗೆ ಒಂದು ಅಂತಂದ್ರೇನು ಮೇವಿನ ಬ್ಯಾಂಕ್ ಅನ್ನ ಓಪನ್ ಮಾಡಿ ನಮಗೆ ಸಹಾಯ ಮಾಡ್ಬೇಕಂತ ಇಲ್ಲಿನ ರೈತರು ಆಗ್ರಹ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು. ಏನು ನಾನೀಗ ವಿಜಯಪುರ ಜಿಲ್ಲೆಯ